ರದ್ದಾದ ಬಿಪಿಎಲ್ ಕಾರ್ಡ್ಗಳ ತಿದ್ದುಪಡಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಬಿಪಿಎಲ್ ಕಾರ್ಡ್ಗೆ ಯಾವುದೇ ತೊಂದರೆ ಆಗಲ್ಲ ಅಂತ ಭರವಸೆ ಕೊಟ್ಟಿದ್ದಾರೆ. ಯಾರಿಗೂ ತೊಂದರೆ ಆಗೋದಕ್ಕೆ ಬಿಡೋಲ್ಲ, ಬಡವರಿಗೆ ಅನ್ಯಾಯ ಆಗೋಕೆ ಬಿಡಲ್ಲ. ಮತ್ತೆ ಯಾರು ಅರ್ಹರಿದ್ದಾರೆ ಅವರಿಗೆ ಬಿಪಿಎಲ್ ಕಾರ್ಡ್ ಸಿಗುತ್ತೆ, ಯಾರು ಕೂಡ ಆತಂಕಕ್ಕೆ ಒಳಗಾಗೋದು ಬೇಡ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ಅದೆಲ್ಲ ತಲೆ ಕೆಡಿಸ್ಕೊಬೇಡಿ, ಅದೆಲ್ಲ ಆಮೇಲೆ ಮಾತಾಡ್ತೀವಿ. ಎಲ್ಲ ಬಡವ್ರಿಗೆ ಕಾರ್ಡ್ ಕೊಡ್ತೀವಿ, ಎಲ್ಲ ಬಡವ್ರ ಪರವಾಗಿ ಇರ್ತೀವಿ. ಯಾವ ಜಮೀನು ಕಿತ್ಕೊಳ್ಳೋದು ಮಾಡೋದು ಅವೆಲ್ಲ ಬಿಜೆಪಿಯವರು ಪ್ರಚಾರನ ಅಪಪ್ರಚಾರನ ಬಿಟ್ಬಿಡ್ಲಿ. ಅದೆಲ್ಲ ತಲೆ ಕೆಡಿಸ್ಕೊಬೇಡಿ, ಅದೆಲ್ಲ ಆಮೇಲೆ ಮಾತಾಡ್ತೀವಿ. ಎಲ್ಲ ಬಡವ್ರಿಗೆ ಕಾರ್ಡ್ ಕೊಡ್ತೀವಿ, ಎಲ್ಲ ಬಡವ್ರ ಪರವಾಗಿ ಇರ್ತೀವಿ. ಯಾವ ಜಮೀನು ಕಿತ್ಕೊಳ್ಳೋದು ಮಾಡೋದು ಅವೆಲ್ಲ ಬಿಜೆಪಿಯವರು ಪ್ರಚಾರನ. ರದ್ದಾದ ಬಿಪಿಎಲ್ ಕಾರ್ಡ್ಗಳನ್ನ ಈಗ ಮರು ಸೇರ್ಪಡೆ ಮಾಡೋ ವಿಚಾರದಲ್ಲಿ ಪ್ರಕ್ರಿಯೆ ಚುರುಕುಗೊಂಡಿದೆ. ಈಗಾಗಲೇ ಪರಿಶೀಲನೆ ಕಾರ್ಯವನ್ನ ಆರಂಭ ಮಾಡಿದ್ದು, ಬಿಪಿಎಲ್ ಕಾರ್ಡ್ಗೆ ಅರ್ಹರ ಅಥವಾ ಅನರ್ಹರ ಇದರ ಬಗ್ಗೆ ಪರಿಶೀಲನೆಯನ್ನ ನಡೆಸಲಾಗ್ತಿದೆ. ಆಹಾರ ಇಲಾಖೆಯಿಂದ ಬಿಪಿಎಲ್ ಪರಿಷ್ಕರಣೆಯನ್ನ ನಡೆಸಲಾಗ್ತಾ ಇದ್ದು, ಸುಮಾರು 15 ದಿನಗಳ ಕಾಲ ಈ ಪ್ರಕ್ರಿಯೆಯನ್ನ ನಡೆಸಲಾಗುತ್ತೆ. ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ಪರಿಷ್ಕರಣೆಗೆ ಈಗ ಒಳಪಡಿಸಿದ್ದಾರೆ. ಏಕ್ದಮ್ ಬಿಪಿಎಲ್ ಕಾರ್ಡ್ಗಳನ್ನ ಅನರ್ಹಗೊಳಿಸಿದ್ರು. ಅದಾದ ನಂತರದಲ್ಲಿ ಒಂದಷ್ಟು ಆಕ್ರೋಶವೂ ಕೂಡ ವ್ಯಕ್ತವಾಗಿತ್ತು. ನಾವು ಟ್ಯಾಕ್ಸ್ ಪಾವತಿದಾರಲ್ಲ, GST ಪಾವತಿದಾರಲ್ಲ, ಹೀಗಿದ್ದು ಕೂಡ ನಮ್ಮನ್ನ ಯಾಕೆ ಬಿಪಿಎಲ್ ನಿಂದ ತೆಗೆದು ಹಾಕಿದ್ರಿ? ಇದರಿಂದ ನಮಗೆ ಬಹಳಷ್ಟು ಸಮಸ್ಯೆಗಳಾಗ್ತಾ ಇದೆ, ರೇಷನ್ ಕೂಡ ಸಿಗದಂತಹ ಪರಿಸ್ಥಿತಿ ಯಾಕೆ ಮಾಡಿದ್ರಿ ಅನ್ನುವಂತಹ ಪ್ರಶ್ನೆ ಜನರಿಂದ ಕೇಳಿಬಂದಿತ್ತು. ಅದಾದ ನಂತರದಲ್ಲಿ ಆಹಾರ ಇಲಾಖೆಯ ಸಚಿವರು ಇದನ್ನ ಕೂಡಲೇ ಬಗೆಹರಿಸ್ತೀನಿ ಅಂತ ಹೇಳಿದ್ರು. ಆ ಪ್ರಕ್ರಿಯೆಯನ್ನ ಕ್ವಿಕ್ ಆಗಿ ಮಾಡ್ತಾ ಇದ್ದಾರೆ. ಇನ್ನು 15 ದಿನಗಳ ಒಳಗಾಗಿ ಈ ಪರಿಶೀಲನೆ ಕಾರ್ಯ ಪೂರ್ಣವಾಗಲಿದ್ದು, ಅರ್ಹರಿಗೆ ಮತ್ತೆ ಬಿಪಿಎಲ್ ಕಾರ್ಡ್ ಲಭ್ಯವಾಗುತ್ತೆ. ಯಾರು ನಿಜವಾಗ್ಲೂ ಟ್ಯಾಕ್ಸ್ ವ್ಯಾಪ್ತಿಗೆ ಬರ್ತಾರೆ, GST ವ್ಯಾಪ್ತಿಗೆ ಬರ್ತಾರೆ, ಇನ್ನು ಈಗಾಗಲೇ ಸರ್ಕಾರಿ ನೌಕರರನ್ನ ರದ್ದು ಮಾಡಿದ್ದಾರೆ, ಅವ್ರನ್ನ ಮರು ಜೋಡಣೆ ಪ್ರಶ್ನೆಯೇ ಬರಲ್ಲ. ಆದರೆ ಅರ್ಹರು ಅನರ್ಹರು ಅನ್ನುವಂತಹ ಪ್ರಶ್ನೆ ಏನಿತ್ತು ಅದರ ಪರಿಶೀಲನೆ ಆಗಬೇಕಾಗಿದೆ. ಒಂದೆಲ್ಲೋ ಕೂತ್ಕೊಂಡು ಸುಮ್ಮನೆ ಎಲ್ಲರನ್ನೂ ಕೂಡ ರಿಜೆಕ್ಟ್ ಮಾಡಿದ್ರು, ಎಲ್ಲರ ಕಾರ್ಡ್ಗಳನ್ನು ರದ್ದುಗೊಳಿಸಿದ್ರು. 2 ತಿಂಗಳಿಂದ ರೇಷನ್ ಸಿಕ್ಕಿಲ್ಲ ಅಂತ ಜನ ಕಂಗಾಲಾಗಿದ್ರು. ಬಿಪಿಎಲ್ ಕಾರ್ಡ್ ಸಮಸ್ಯೆ ಬಗೆಹರಿಸೋದಕ್ಕೆ ಮಾನ್ಯ ಆಹಾರ ಸಚಿವರು 25ನೇ ತಾರೀಕು ಗಡುವನ್ನು ಕೊಟ್ಟಿದ್ರು. ಇವತ್ತು ಸಂಜೆ ಒಳಗಡೆ ಎಲ್ಲ ರೀತಿಯಂತ ಸಮಸ್ಯೆಯನ್ನ ಕ್ಲಿಯರ್ ಮಾಡ್ತೀವಿ ಅಂತೇಳಿ ಆಹಾರ ಇಲಾಖೆ ಅಧಿಕಾರಿಗಳು ಕಾರ್ಯಪ್ರವೃತ್ತರಾಗಿದ್ದಾರೆ. ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ನಿನ್ನೆ ಸಂಜೆಯಿಂದನೂ ಕೂಡ ರಜೆ ಇದ್ರೂ ಕೂಡ ಅವರು ಆ ಕೆಲಸಕ್ಕೆ ಹಾಜರಾಗಿ, ಕರ್ತವ್ಯಕ್ಕೆ ಹಾಜರಾಗಿ ಆಗಿರುವಂಥ ಸಮಸ್ಯೆಯನ್ನು ಸರಿಪಡಿಸ್ತಾ ಇರುವಂಥದ್ದು ತಾವಿಲ್ಲಿ ಗಮನಿಸ್ತಾ ಹೋಗ್ತಾ ಇದ್ರ. ಇದೆಲ್ಲವೂ ಕೂಡ ಬೆಂಗಳೂರು ಜಿಲ್ಲಾ ವ್ಯಾಪ್ತಿಗೆ ಬರ್ತಕ್ಕಂಥ ಆಹಾರ ಇಲಾಖೆ ಅಧಿಕಾರಿಗಳು. ಬೆಂಗಳೂರು ದಕ್ಷಿಣ ತಾಲೂಕು ಇರ್ಬೋದು, ಉತ್ತರ ತಾಲೂಕು ಇರ್ಬೋದು, ಪೂರ್ವ ಇರ್ಬೋದು, ಈ ರೀತಿ ಎಲ್ಲ ತಾಲೂಕುಗಳಲ್ಲಿ ಯಾವ BPL ಇಂದ APLಗೆ ಶಿಫ್ಟ್ ಆಗಿದ್ರು, ಅರ್ಹರಿದ್ರು ಕೂಡ ಅಂಥವುಗಳನ್ನು ಸಮಸ್ಯೆ ಸರಿಪಡಿಸಲಿಕ್ಕೆ ಈಗ ಮುಂದಾಗ್ತಾರೆ. ಜೊತೆಗೆ 6 ತಿಂಗಳಿಂದ ಯಾರು ಅಕ್ಕಿಯನ್ನು ತೆಗೆದುಕೊಂಡಿರಲ್ಲ ಅವ್ರಿಗೂ ಕೂಡ ಅಕ್ಕಿ ಸಿಗುವಂಥ ರೀತಿಯಲ್ಲಿ ಮಾಡುವಂಥ ರೀತಿಯಲ್ಲಿ ಶಿಫ್ಟ್ ಅಂದರೆ ಮೂಲ ಸ್ಥಾನಕ್ಕೆ ಮಾಡುವಂಥ ರೀತಿಯಲ್ಲಿ ಕರ್ತವ್ಯವನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಇವತ್ತು ಸಂಜೆ ಒಳಗಡೆ ಎಲ್ಲವೂ ಮುಕ್ತಾಯ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ನಾಳೆಯಿಂದ ಯಾರಿಗೆ ಅಕ್ಕಿ ಸಿಕ್ಕಿರಲಿಲ್ಲ ಅವರು ನ್ಯಾಯಬೆಲೆ ಅಂಗಡಿಗಳಿಗೆ ಹೋಗಿ ಅಕ್ಕಿಯನ್ನು ತೆಗೆದುಕೊಳ್ಬೋದು ಅಂತ ಮಾಹಿತಿ ಸಿಗ್ತಾ ಇದೆ. ಇವತ್ತು ಸಂಜೆ ಒಳಗಡೆ ಎಲ್ಲ ರೀತಿಯಾದಂಥ ಸಮಸ್ಯೆಗಳನ್ನು ಬಗೆಹರಿಸಿ ನಾಳೆಯಿಂದ ಅಥವಾ ನಾಡಿದ್ರೂ ಕೂಡ ಜನ ತಮ್ಮ ತಮ್ಮ ರೇಷನ್ ಅಂಗಡಿಗಳಿಗೆ ಹೋಗಿ ಅಕ್ಕಿಯನ್ನು ತೆಗೆದುಕೊಳ್ಬೋದು. ಆ ರೀತಿಯಾದಂಥ ಸಮಸ್ಯೆಯನ್ನು ಈಗ ಬಗೆಹರಿಸೋದಕ್ಕೆ ಅಧಿಕಾರಿಗಳು ಮುಂದಾಗ್ತಾ ಇದ್ದಾರೆ. ಅವರು ಸಚಿವರು ಯಾವಾಗ ಗಡುವನ್ನು ಕೊಟ್ಟಿದ್ರು ಆ ಗಡುವಿನ ಕೊಟ್ಟ ದಿನದಿಂದನೂ ಕೂಡ ಬೆಳಿಗ್ಗೆ ಸಂಜೆ ರಾತ್ರಿ ಅನ್ನೋದೇ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಎಲ್ಲ ಕಾರ್ಡುಗಳನ್ನು ಕೂಡ ಮೂಲ ಸ್ಥಾನಕ್ಕೆ ತಂದು ಅವರಿಗೆ ಮುಂದೆ ಸಮಸ್ಯೆ ಆಗದೇ ಇರೋ ರೀತಿಯಲ್ಲಿ ಅಕ್ಕಿ ಸಿಗೋ ರೀತಿಯಲ್ಲಿ ಅವರು ಕೆಲಸವನ್ನು ನಿರ್ವಹಿಸ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ವಿನಯ್ ಜೊತೆ ಲೋಕೇಶ್ ಕೊಡಗದಲ್ಲ, ಪಬ್ಲಿಕ್ ಟಿವಿ, ಬೆಂಗಳೂರು.